ಎಸ್ ನೋಡಿ, ಐತಿಹಾಸಿಕ ತಾಣ ಲಕ್ಕುಂಡಿ ಇದೀಗ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇದೆ. ಕಳೆದ 6 ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಪ್ರತಿದಿನ ಹೊಸ ವಿಚಾರ ಹೊರಗೆ ಬರ್ತಾ ಇದೆ. ನಿನ್ನೆಯ ಉತ್ಖನನ ಕಾರ್ಯವೂ ಕೂಡ ಬಹಳ ರೋಚಕವಾಗಿತ್ತು. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಈ ವೇಳೆ ಕೆಲವೊಂದು ಮೂಳೆಗಳು ಪತ್ತೆಯಾಗಿತ್ತು. ದೇಗುಲದ ಆವರಣದಲ್ಲೇ ಮೂಳೆಗಳ ಚೂರು ಕೂಡ ಪತ್ತೆಯಾಗಿದೆ. ಇನ್ನೊಂದು ಮಣ್ಣಿನ ಬಿಲ್ಲೆಗಳು ಕೂಡ ಪತ್ತೆಯಾಗಿದೆ. ವಿಶೇಷ ರೀತಿಯ ಮಡಿಕೆಗಳು ಕೂಡ ಪತ್ತೆಯಾಗಿದೆ. ಬಹಳಷ್ಟು ವಸ್ತುಗಳು ನಿನ್ನೆ ಪತ್ತೆಯಾಗಿರುವಂಥದ್ದು ನೋಡಿ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ದೇಗುಲದ ಆವರಣದಲ್ಲಿ ಉತ್ಖನನ ವೇಳೆ ಹಸಿರು ನಾಗರಕಲ್ಲು ಕೂಡ ಪತ್ತೆಯಾಗಿದೆ ಅಂತೆ. ಮೊನ್ನೆ ಅಷ್ಟೇ ಇದೇ ಜಾಗದಲ್ಲಿ ಹಾವೊಂದು ಪತ್ತೆಯಾಗಿತ್ತು, ಪ್ರತ್ಯಕ್ಷ ಕಂಡಿತು. ಇದೀಗ ನಾಗರಕಲ್ಲು ಪತ್ತೆಯಾಗಿರೋದು ಇದು ನಿಧಿ ಇರೋ ಸಂಕೇತ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಇನ್ನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಉತ್ಖನನದ ವೇಳೆ ಸಿಕ್ಕಿರುವಂತಹ ಮೂಳೆಗಳು, ಮಣ್ಣಿನ ಬಿಲ್ಲೆಗಳು, ನಾಗರಕಲ್ಲುಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ, ಲ್ಯಾಬ್ಗೆ ಕಳಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ಏನು ಉತ್ಖನನ ನಡೀತಾ ಇದೆ, ಇವತ್ತು 6ನೇ ದಿನ. ಇವತ್ತು ಕೂಡ ಒಂದು ಕಲ್ಲು ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ. ಹಾಗೂ ಕಳೆದ 2 ದಿನಗಳ ಹಿಂದೆ ನವಶಿಲಾಯುಗದ ಆಯುಧಗಳು ಸಿಕ್ಕಿವೆ. ಇವತ್ತು 6ನೇ ದಿವಸ. ಏನು ನಮ್ಮ ಲಕ್ಕುಂಡಿ ಹಿಂದೆ ಇತ್ತು 8 ಫೂಟ್ ಹುಗುದಿದೆ ಅಂತ ಏನು ಹಿರಿಯರ ಅಭಿಪ್ರಾಯ ಇತ್ತು, ಅದು ಇವತ್ತಿಗೆ ಕೊನೆಗೊಳ್ತದೆ. ನಾಳೆಯಿಂದ ಇನ್ನೂ ರೋಚಕವಾದಂಥ ಅನೇಕ ಪ್ರಾಚ್ಯಾವಶೇಷಗಳು, ಮೆಟ್ಲುಗಳು ಸಿಗಬಹುದೆನ್ನುವ ಒಂದು ತವಕದಲ್ಲಿ ನಾವು ಕೂಡ ಲಕ್ಕುಂಡಿ ಪ್ರಾಧಿಕಾರದವರು ಇದ್ದೇವೆ. ಈಗಾಗಲೇ 6 ದಿನಗಳ ಸತತವಾಗಿ 6 ದಿನಗಳ ಕಾಲ ಏನು ಕಾರ್ಮಿಕರು ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ದಿನನಿತ್ಯ ಏನಾದರೂ ಒಂದು ಐತಿಹಾಸಿಕ ಕುರುಹು ಸಿಗುವುದು ನಮಗೆ ಉತ್ಖನನಕ್ಕೆ ಇನ್ನೂ ಅತ್ಯಂತ ಶಕ್ತಿ ಕೊಟ್ಟಿದೆ, ಖುಷಿ ತಂದಿದೆ. ಏನು ನಾಳೆಯಿಂದ ನಮ್ಮ ಲಕ್ಕುಂಡಿಯ ನೈಜ ಲಕ್ಕುಂಡಿಯ ಕೆಳಗೆ ನಾಳೆಯಿಂದ ಉತ್ಖನನ ಸ್ಟಾರ್ಟ್ ಆಗುತ್ತೆ. 2 ದಿವಸದಿಂದ ನಾಗರಕಲ್ಲು ಇತ್ತು, ಇವತ್ತು ನಾಗರಕಲ್ಲು